ನಾನು ಇವನಂಗೆ ಚಂದ ಇದ್ದಿದ್ರ ಫೆಬ್ರವರಿ 14ಕ್ಕೆ ನಾನು ಯಾವ್ದೊಂದು ಕೆಂಪನ್ ಪೋರಿ ನಾಕೆಂದು ಓದ್ತಿದ್ದೆ. ಚಿನ್ನ ಚಾಕ್ಲೇಟ್ ಡೇ ದಿನ ಚಾಕ್ಲೇಟ್ ಇಸ್ಕೊಂಡಿ, ಕಿಸ್ ಡೇ ದಿನ ಕಿಸ ಕೊಡ್ಲಿಲ್ಲ ನೀನು. ಅಪ್ಪ ಸಾಕು ಮಾಡಲೆ, ಎಷ್ಟು ಮಾತಾಡ್ತೀವಿ ಫೋನ್ಯಾಗ? ಬಗಲ ಫ್ರೆಂಡ್ಸ್ ಅದು, ಸ್ವಲ್ಪ ಅವ್ರಿಗೆ ಟೈಮ್ ಕೊಡು. ಯಾವಾಗಲೂ ಫೋನ್ನಾಗ ಇರ್ತಲ್ಲ. ಲೇ ಲವರ್ಸ್ ಕಷ್ಟ ಲವರಿಗೆ ಅಷ್ಟ ಗೊತ್ತಿರ್ತೈತೆ, ನೀನು ಲವರ್ ಇಲ್ಲಲ್ಲ, ಸುಮ್ಮನೆ ಬಾ ಮುಚ್ಚಿಂದು. ಅಲ್ಲೇ ನಿಮ್ಮ ನನಗಂತ ಅಲೆ ತಡಿ ಮಾಡ್ತೀನಿ. ಚಿನ್ನ ಮತ್ತೆ ನಾಷ್ಟ ಮಾಡಿದಿಲ್ಲ? ನಂದಾಯ್ತು, ನಿಂದಾಯ್ತಾ? ಯಾರು ನಾನಾ? ನಿನ್ನ ನೆನಪಿನಾಗ ಗಂಟ್ಲು ಒಣಗಿ ಒಂದು ತುತ್ತು ಹೋಗ್ಲಾರ್ದಂಗೆ ಆಗ್ಬಿಡತ್ತೆ ನನಗೆ. ಹೆಂಗ್ ಹೋಗ್ತದಪ್ಪ, ಅಲ್ಲಿ 8 ಪೂರಿ ತಿಂದೇನ ಗಂಟ್ಲು ಮಾತ ಈ ಗಂಟ್ಲು ತಗಳಿ ಅಂದ್ರೆ ಹೆಂಗ್ ಇಳಿತೈತೆ ಅದು? ಸುಮ್ಮನೆ ನೀನು ಮಾತಾಡ್ಕೊತೀನಿ. ಏ ಚಿನ್ನ ನಾನಲ್ಲ, ಅಲ್ಲಿ ಯಾರೋ ಫೋನ್ಯಾಗ ಮಾತಾಡ್ಕೊಂತಾನ. ಆತ ನಾವಲ್ಲ. ಈಗ ಸರಿ 14ನೇ ತಾರೀಕಿಗೆ ವ್ಯಾಲೆಂಟೈನ್ಸ್ ಡೇ ದಿನ ನಿನಗೆ ಬೇಕಾದ್ರೆ ಚಂದ್ರನ್ ಗಿಫ್ಟ್ ತಂದು ಕೊಡ್ತೀನಿ ನಿನಗೆ. ಚಂದ್ರನ್ ತಂದು ಕೊಡ್ತೆ ಅಪ್ಪ? ಅಲ್ಲಿ ಬಸಪ್ಪನ ಅಂಗಡಿಯಾಗ ಗುಡ್ಗ ತಿಂದಿದ್ದು 500 ರೂಪಾಯಿ ಕೊಡಕ್ಕಾಗಲ್ತು, ಚಂದಪ್ಪನ್ ತಂದು ಕೊಡ್ತಾನ. ಮಾತಾಡ್ತಿರ್ಲೇ ಲೇಪ್ಪ ನೀನು ಸುಮ್ಮನೆ ಇಲ್ಲಪ್ಪ, ನೀನು ಇಲ್ಲೇ ನಿಂತು ನಾ ಮಾತಾಡ್ಕೊಂಡ್ ಬರ್ತಾನೆ. ಇಲ್ಲೇ ನಿಂತು ಬರಕೋಬಣ್ಣ. ಏ ಚಿನ್ನ ನೀನಲ್ಲ ನಾನು. ಸೂರ್ಯ ಕಾವೇರಿ ಏ ಕಾವು, ನಾವು ನಾಳೆ ಮದುವೆ ಆದ್ಮ್ಯಾಕ ಹನಿಮೂನಿಗೆ ಕಾಶ್ಮೀರಕ್ಕೆ ಹೋಗಮ್ಮ. ಅಲ್ಲಿ ಮಂಜಿರ್ತೈತಿ. ಏನು ಕಾಶ್ಮೀರ ಹೋತ್ಯಾ? ಮೊನ್ನೆ ಕೊಪ್ಪಳ ಜಾತ್ರೆ ಹೋಗಿ ರೊಕ್ಕ ಇಲ್ಲ ಅಂದ್ಯೋ, ಕಾಶ್ಮೀರ ಹೋತಾರ ಅಂತ. ಕಾಶ್ಮೀರ ಏನ್ ಮಾತಾಡ್ತಿರ್ಲೇ ನೀವು? ನೀ ಸುಮ್ಮನೆ ನೀನೇನು ಕುಡಿ ಸಾಕ. ಹಲೋ ಏ ಕಾವೇರಿ, ನಮಗೆಲ್ಲ ಇಲ್ಲಿ ಯಾವ ದನಕಾಯನು ಅವ್ನು ಫೋನೇ ಮಾತಾಡ್ಕೊಂತಾನ. ನೀನು ಅದು ಕೂಡ ನಾವು ನಾಳೆ ಮದುವೆ ಆದ್ಮ್ಯಾಗ ನೀನು ನಮ್ಮನಿಗೆ ಬರ್ತಲ್ಲ, ನಾನು ನಿನ್ಗೆ ಒಟ್ಟ ಅಡಿಗೆ ಮಾಡಕ್ ಬಿಡಲ್ಲ, ಎಲ್ಲ ನಾನಾ ಮಾಡ್ತನ. ಏನ ಅಡಿಗೆ ಮಾಡಕ್ ಬಿಡಲ್ಲ? ಲೇ ಮೊನ್ನೆ ಚಾ ಮಾಡ್ಕೋಗಿ ಬೋಗಣ್ಣ ಕರ್ರ ಇಡ್ಲಿ ಮಾಡಿದ್ದೆ, ಅದಕ್ಕೆ ನಿಮ್ಮವ್ವ ಮೆಟ್ಟು ತಗೊಂಡ್ ಬರ್ದಿದ್ದೆ. ಮತ್ತೆ ನೀನ್ ಅಡಿಗೆ ಎಲ್ಲ ಮಾಡ್ಬಿಟ್ರ ನಿನ್ ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ತಾರ ನೀನ್ ಅಷ್ಟೇ. ಏಪ್ಪ ನಿನ್ ಕಾಲು ಮುಗಿತೀನಿ. ಅಪ್ಪ ನೀನು ಅಡ್ಡ ಬರಬಾರ್ದು, ನೀನು ಸುಮ್ಮನೆ ಕೊಡಿ ನೀನು. ಹಲೋ ಏ ಕಾವೇರಿ ಏನ್ ಕಾವ್ ಮುಂತಿಲ್ಲ ಅಪ್ಪ ಫೋನ ಕಟ್ ಮಾಡಿದಿಲ್ಲ. ಅಪ್ಪ ನೀನು ಕಾಲು ಮುಗಿದಿಲ್ಲ, ನಾನು ನೋಡಕ್ಕೆ ಎದಕ್ಕೆ ಬರ್ತಿಲ್ಲ ನೀನು. ನೋಡಿಲ್ಲ, ನಾನು ನಾಳೆ 14ನೇ ತಾರೀಕಿಗೆ ವ್ಯಾಲೆಂಟೈನ್ಸ್ ಡೇ ದಿನ ಏನೋ ವರ್ಕೌಟ್ ಮಾಡ್ಬೇಕಂತ ಮಾಡಿದ್ನೆ. ದೋಸ್ತಿರ ಮುಂದೆ ಹುಡುಗಿ ಆಗಲಿ ನಿನಗ. ಬಾ ಅಲ್ಲಿ ನೋಡಲಿ ಹತ್ರ ನೋಡ ಮಾಟ ಮಂತ್ರ ಮಾಡಕತ್ತಾರ್ಲಿ. ಅದೇನೋ ಬೋರ್ಡ್ ಹಾಕಿರಲ್ಲ, ಬಾಜು ಮನೆ ಹುಡುಗಿಯನ್ನು ನಿಮ್ಮ ಮನೆಯವರನ್ನಾಗಿ ಮಾಡಿಕೊಡಲಾಗುತ್ತದೆ. ಸಿಂಗಲ್ಸ್ ನ ಮಿಂಗಲ್ ಮಾಡಿ ಕೊಡಲಾಗುವುದು, ಜೋಡಿ ಮಾಡಿಕೊಡಲಾಗುವುದು, ಲವರ್ನ ಹತ್ರ ಮಾಡಿಕೊಡಲಾಗುವುದು ಮತ್ತು ಲವರ್ನ ದೂರ ಮಾಡಲಾಗುವುದು. ಬಾಬಾ, ನಮ್ಮ ಪಕ್ಕದ ಮನೆ ಪ್ರೀತಿ ಮೇಲೆ ಭಾಳ ಪ್ರೀತಿ ಆಗಿಬಿಟ್ಟೈತಿ. ಆಕಿನ ಬಿಟ್ಟು ಇರೋಕೆ ಆಗವಲ್ತು. ನೀವೇ ಹೆಂಗಾರ ಮಾಡಿ ನನಗೆ ಸೆಟ್ ಮಾಡಿಕೊಟ್ಟಿ ಬಾಬಾ. ನೀ ಏನ್ ಚಿಂತೆ ಮಾಡಬೇಡ, ನಾನು ಇರೋದ ಅದಕ್ಕ. ನಿನ್ ಕೈತಾ ನೋಡಮ್ಮ. ತಮ್ಮ ನಿಂದ ಐತಿ. ಯಾಕೆ ಬಾಬಾ ನಿಮ್ಗಿಲ್ವಾ? ನಾ ಹೇಳಿದ್ದು ಸಮಸ್ಯೆ ಬಗ್ಗೆ. ನಿಮ್ ಪ್ರೀತಿ ಆಲೆ ಮದುವೆ ಆಗಿ ಗಂಡನ ಮನೆ ಸೇರ್ಕೊಂಡವ. ಹ್ಞೂ ಬಾಬಾ, ಹಾಕಿನಿ ಆಕಿನ ಗಂಡನ್ ಬಿಟ್ಟು ನನ್ನ ಜೋಡಿ ಬಂದು ಬಾಳೆ ಮಾಡಂಗೆ ಸೆಟ್ ಮಾಡಿ ಕೊಡು ಬಾಬಾ. ಹೆಂಗಾರ ಮಾಡಿ ವಿಷಯ ಮಾಡು ಬಾಬಾ, ಪ್ಲೀಸ್ ಸೆಟ್ ಮಾಡಿಕೊಡು ಬಾಬಾ. ಸಾರಿ ತಮ್ಮ, ನನ್ನಿಂದ ಆ ಕೆಲಸ ಮಾಡೋದಾಗಲ್ಲ. ಬೇಕಿದ್ರ ಮೂಲಿ ಮನ್ಯಾಗ ದಿವ್ಯಾ ಅನ್ನೋ ಹುಡುಗಿ ಖಾಲಿ ಕುಂತಾಳ, ಆಕಿನ ಬೇಕಾದ್ರೆ ಸೆಟ್ ಮಾಡಿ ಕೊಡ್ತ ನೋಡು. ನಡೀತೈತೆ ಬಾಬಾ, ಯಾರನಾರ ಅಲ್ಲಿ ನಡೀತೈತೆ. ಅಲ್ಲೋ, ಈಗ ಪ್ರೀತಿನ ಬಿಟ್ಟು ಇರೋದಾಗಲ್ಲ ಅದಿದಂದಿ. ಮತ್ತೆ ದಿವ್ಯಾನು ಅವ್ರಪ್ಪ ಅವನ್ ಪ್ರೀತಿ ಹೋದಿಲ್ಲ ಬಾಬಾ. ಸೆಟ್ ಮಾಡಿ ಬಾಬಾ, ಏನಾಗಲ್ಲ ನಡೀತೈತೆ. ಸರಿ, ಪೂಜೆ ಮಾಡ್ತೀನಿ ತಡೆ. ಓಂ ಆಹ್ವಾನಯಾಮಿ ಪ್ರೀತಿ ಆಹ್ವಾನಂ ಪಟ್ ಆಹ್ವಾನಂ. ಈಗ ನಿಮ್ಮೆಣ್ಣ ತಗೊಂಡೋಗಿ ದಿವ್ಯನ್ ಮನೆ ಮುಂದೆ ಒಗ್ಗಡು. 2 ದಿನದಾಗ ಆಕಿ ಒಡೆ ಬಂದ್ಬಿಡ್ತಾಳ. ಈಗ 500 ರೂಪಾಯಿ ಇಟ್ಟಿಲ್ಲಿ, ನೀನು ಒಡೆ ಬಿಡ ತಿರುಗಿ ನೋಡ್ಲಾರ್ದಂಗ. ಹೋಗು ಜಲ್ದಿ 500 ರೂಪಾಯಿ ಇಟ್ಟು ಹೋಗು ಪಟ್ಟಣಗ. ಹೋಗು ಹಾ.
ಲೇ ಅಲ್ಲೋಡಲೇ ಅವ್ನು ಮಂತ್ರವಾದಿ ಸಾಮಾಯಕರಿಗೆ ಯಾ ನಮ್ಮನೆ ಯಾಮರ್ಸಕೊಂತಾನ. ನಮ್ಗೆ ಯಾಕೆ ಬ್ಯಾಡ ಬಲ್ಲೆ ಬೊಂಬಾನು. ನಾವ್ ಹಿಂಗ ಸುಮ್ಮನೆ ಬಿಟ್ಟಂಗೆಲ್ಲ ಅಂತಾರ ದಿಮಾಕ್ ಮಾಡಕ್ ಕುಂದಿರ್ತಾರ. ಅವ್ನ ಆಟ ಬಯಲು ಮಾಡ್ತಾನ ಬಾ ಹೆಂಗಂಬ ತೋರ್ಸ್ಕೊಂಡ ನಾನು. ನೀನ್ ಬಾಲೆ ನೀ ಬಾ ನೀನು ತೋರ್ಸ್ಕೊಂಡ ಅಲ್ಲೇ ನೀ ಬಾಲೆ ನಾನು ತೋರ್ಸ್ಕೊಂಡ ಯಾಕೆ ಕಲ್ಕೈತಿ ನೀ ಬಾ ನೀನು. ಒಲ್ಲೆಲೆ ನಿಂದಕ್ಕೆ ಹೋಗಿ ಸ್ವಾಮಿ ಇನ್ನೂ ಸ್ವಲ್ಪ ಹೋಗಿ ಜಾಸ್ತಿ ಮಾಡ ತಲೆ ಬಂದೈತೆ. ನೀ ಮಾಡ್ತಿದ್ದಂಗೆ ಬಿಡ. ಸಾಂಬ ಚಾರ ಕಾಸಮ್ಮ ಸುಮ್ಕೆ ಹೋಗ್ಯದ ಕಾಲ್ ಮಾಡುತ್ತೆ. ಆಟ ಆಡ್ಬೇಡ, ಅದು ಅಗ್ನಿ ಕುಂಡ ಐತೆ. ಅದಕ್ಕೆ ಗೊತ್ತಾದ ನನಗೆ, ನೀನೇನು ಹೇಳ್ತಿದ್ದೆ ಇದ್ರ ತಾಂಬ. ಈಗ ಅದ್ರ ಮಹಾತ್ಮೆ ತೋರಿಸ್ತೀನಿ ತಡೆ. ನಿನ್ನಂತರ ಜಗ್ ಮಂದಿ ನಿಂತ ನಾನು. ನಂತರ ನೋಡಿರ್ತೀನಿ, ನಾನು ನೋಡ್ರಲ್ಲ ನೀನು. ನೀನೇ ಮಾಡ್ತೇವೆ ನೆರವ ಸ್ವಲ್ಪ ಇದಾವ. ಇನ್ನ ಎಡಗೈ ನೋಡ್ಕ್ಯ. ಏನ್ ಮಾಡಕೊಂತೀನಿ ನೀನು? ಸ್ವಾಮಿ ಏನ್ ಮಾಡ್ತೀನ? ಏನು ಮಾಡಕೈತಿಲ್ಲ, ಈಗ ಮಾಡ್ ನೋಡ. ಈಗ ಎತ್ತ ಕಾಲ. ಅದೊಂದು ಕಾಲ ಹಂಗ ಕ್ಷಮೆ ಕೇಳ ಕ್ಷಮೆ ಹಂಗಾರ ಈ ಕಾಲದ ಇಳಿಸೀಗ ಕೆಮ್ಮ ಕೇಳಲ್ಲ ಅಂದಿಲ್ಲ. ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಈಗ. ಹಾ ಕಾಲ್ ಮಾಡು, ಕಾಲು ಕಾಲು ಸೊಂಟ ಸೊಂಟ. ಕ್ಷಮೆ ಕೇಳು. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ನಿಂತಗ. ಕೈ ಇಳಿಸ್ ಕೈ ಆ ಕಡೆ ನಿಂತಗ. ಬೆತ್ತ ಬಿಡುತ್ತೀನಿ ಈಗ ನೋಡ್ತಾ ಇರೋ. ಕಂಪ್ಲೇಂಟ್ ಕೊಡ್ತಾ ಕೊಡು ಕಂಪ್ಲೇಂಟ್. ಬಿಡ್ಬೇಕಾ? ಸಂಗಾರ ನಿಮ್ಮ ಫ್ರೆಂಡ್ ಆತನ. ಕ್ಷಮೆ ಕೇಳಸ. ಕ್ಷಮೆ ಕೇಳಲ್ಲ ಅಂತ ನೋಡು, ಕೇಳಲ್ಲ ಅಂತ ನೋಡು. ಕೇಳ್ತಾ ಇಲ್ಲ, ಕೇಳಲ್ಲ ಕೇಳಲ್ಲ ಕೇಳ್ತಾ. ಕೊಡು ಉಳ್ಕಂಡಿ, ಇಲ್ಲಾಂದ್ರೆ ನಾಯಿಗೆ ಮಾಡಿಬಿಡ್ತಿದ್ನ. ನಿನ್ ದೋಸನೆ ಬಡ್ದು ನಿನ್ನ ನಾಯಿ ಬಿರಿಯಾನಿ ಮಾಡ್ಕೊಂಡು ತಿಂದ್ಬಿಡ್ತಿದ್ದ. ಉಳ್ಕಂಡಿ ನಿಂತಕ್ಕೇನೋ ಸಮಸ್ಯೆ ಕಾಣಕತ್ತೈತಿ ನನಗೆ. ನಿನಗೆ ಹುಡುಗಿ ಇಲ್ಲ ಎಂಬ ಸಮಸ್ಯೆ ಕಾಣಕತ್ತೈತಿ ನನಗೆ. ಹುಡುಗಿ ಇಲ್ಲ ನನಗ. ನೀನ್ ಏನೋ ಚಿಂತೆ ಭಾಳ ಮಾಡಕತ್ತೀಗ ಅದ್ರ ಸಲಗಲ್ಲ. ನಾ ಪರಿಹಾರ ಕೊಡ್ತೀನಿ ತಗ ನಿನಗೆ. ಯಾವ್ದೋ ಹುಡುಗಿ ಗೊತ್ತೈತೆ ಇಲ್ಲ, ಯಾವ್ದೋ ಫೋಟೋ ಗೀಟ್ ಇದ್ರೆ ಕೊಡು, ನಾ ವಶೀಕರಣ ಮಾಡಿ ಕೊಡ್ತೀನಿ ನಿನಗೆ. ಒಂದು ಫೋಟೋ ಆಯ್ತದ. ಕೊಡು ಯಾವ್ದು ಇದ್ರೆ. ಯಾರ ಫೋಟೋಲೆ ಯಾರ ಫೋಟೋಲೆ? ಸುಮ್ಮನೆ ನಿಂಗೆ ಆಮೇಲೆ ಗೊತ್ತಾಗುತ್ತೆ. ಸುಮ್ಮನೆ ಇದೇ ಫೋಟೋ? ಅದೇ ಫೋಟೋ. ಯಾರ ಫೋಟೋ ಕೊಟ್ಟು ಹೇಳಲಿ? ನೀ ಸುಮ್ಮನೆ ಆಮೇಲೆ ಗೊತ್ತಾಗ್ತ ನಿನಗ. ಫೋಟೋದಾಗಿರಕ್ಕೆ ಈಗ ನಿನ್ ಗರ್ಲ್ ಫ್ರೆಂಡ್ ಆತಾಳ, ನೋಡ್ಕೊಂತೀರ. ಹಲೋ ಪ್ರಶಾಂತು, ನಾನು ಕಾವು. ನಮ್ಮ ಹುಡುಗಿ ನಿನಗೆ ಫೋನ್ ಮಾಡಲೇ? ಅವ್ರ ಸ್ಪೀಕರ್ ಹಾಕ್ ಹೇಳ್ಕಾವು. ಅದು ನಂಗೆ ಅಕ್ಕ ನಿನ್ ಕಂಡ್ರ ಭಾಳ ಇಷ್ಟ ಆಗಕತ್ತೈತಿ, ಅದಕ್ಕ ಐ ಲವ್ ಯು ಪ್ರಶಾಂತು. ನಿನ್ ನಿರ್ಧಾರ ಏನಂತ ಆಮೇಲೆ ತಿಳಿಸು. ಐ ಲವ್ ಯು ಟು. ನಮ್ಮ ಹುಡುಗಿ ನಿನಗೆ ಯಾಕೆ ಫೋನ್ ಮಾಡಿದ್ಲು? ನಿನಗೆ ಯಾಕೆ ಕೈ ಲಭ್ಯ? ಲೇ ಕರೆಗಳಲ್ಲಿ ನೀನು ಸ್ವಾಮೀಜಿಗೆ ಯಾರು ಫೋಟೋ ಕೊಟ್ಟಿಲ್ಲ?
ಕೇಳಲ್ಲ ನೀನ ಲೇ ಅದ ನನ್ನ ಹತ್ರ ಯಾವ ಹುಡುಗಿನೂ ಫೋಟೋ ಇರ್ಲಿಲ್ಲ, ಅದಕ್ಕ ನಿಮ್ದು ನಿಮ್ಮ ಹುಡುಗಿ ಫೋಟೋ ಇತ್ತು. ಅದ್ರಾಗ ನಿಮ್ಮ ಹುಡುಗಿದು ಜೂಮ್ ಮಾಡಿ ಟೆಸ್ಟ್ ಮಾಡಮ್ಮ ಅಂತ ಕೊಟ್ಟ, ಅದೇ ವರ್ಕೌಟ್ ಆಗ್ಬಿಡ್ತಿ. ಎಂತ ಕೆಲಸ ಮಾಡಿದಿಲ್ಲ. ಅದೆಲ್ಲ ಗೊತ್ತಿಲ್ಲ ನನಗೆ. ನನಗೆ ಬೇಕು ನನಗೆ ಬೇಕು. ನೀ ಕೇಳ ಸ್ವಾಮಿನ ಕೇಳ, ಅದೆಲ್ಲ ಗೊತ್ತಿಲ್ಲ. ನೀ ಕೇಳ ತಡ್ಲಿ ಕೇಳ್ತಳ್ಳಿ, ಏನೋ ಒಂದು ಕೇಳ್ತಳಿ. ಕೇಳ ಕೇಳ್ತ ನಾನು. ಕೇಳಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ. ವಾಪಸ್ ಕೊಡಕ ಏನ್ ಮಾಡ್ರಿ ಅಲ್ಲ? ತಮ್ಮ, ಈಗ ನಿನ್ ಸಿಮ್ಮು ಫೋಟೋ ಆಗ್ಬಿಟ್ಟತೆ. ನಿನಗೆ ವಾಪಸ್ ಬೇಕಂದ್ರ 3 ತಿಂಗಳು ಬಿಟ್ಟು ಬಾ. ತಮ್ಮ, ಇನ್ 3 ತಿಂಗಳು ರೀಚಾರ್ಜ್ ಕೊಡು ಈಗ, ಇಲ್ಲಾಂದ್ರೆ ಇನ್ಕಮ್ ಕಟ್ ಆಗ್ಬಿಡ್ತೈತಿ ನೋಡು. ಎಷ್ಟು ಸ್ವಾಮಿ? 1499 ರೂಪಾಯಿ. ಸರಿ ಸರಿ ಓರ್ ಅಲ್ಲೇ. ಈಗ ನಾನು 3 ತಿಂಗಳು ಏನ್ ಮಾಡ್ಲೇ? ನೀನಾ ಮಾಲಕ್ಕೆ ಮುಡು 3 ತಿಂಗಳ. ಮತ್ ನೀನೇ ಮಾಡ್ತಿ 3 ತಿಂಗಳ? ನಾನಾ ಕಾವನ ಕಾಶ್ಮೀರ ಕರ್ಕೊಂಡೋಗಿ ಮಂದಿ ತೋರಿಸ್ತೀನಿ. ನಿಮಗೂ ಈ ಥರ ಮಾತ್ರ ಮಾಡಿಸ್ಬೇಕಾ? ಹಾಗಾದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಈ ವಿಡಿಯೋ ಹೇಗನ್ನಿಸ್ತು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.